ದೆಹಲಿಯಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ನ ಕ್ಲೈಮ್ಯಾಕ್ಸ್ ಸಭೆ ಕೊನೆಗೂ ಅಂತಿಮಗೊಳ್ತಾ ಇದೆ. ಈ ಸಭೆಯಲ್ಲಿ ಇನ್ಸೈಡ್ ಮಾಹಿತಿ ಏನಿದೆ ಅನ್ನೋದನ್ನ ರಾಜ್ ನ್ಯೂಸ್ಗೆ ಲಭ್ಯವಾಗಿರೋದ್ರಿಂದ ಸಿಎಂ ಸ್ಥಾನವನ್ನ ಬಿಡುವಂತೆ ಈಗ ಸಿದ್ದುಗೆ ಹೈಕಮಾಂಡ್ ಸಲಹೆ ಏನಾದರೂ ಕೊಡ್ತಾ ಸಿದ್ದರಾಮಯ್ಯಗೆ ರಾಜ್ಯಸಭಾ ಆಫರ್ ನೀಡಿದಂತಹ ರಾಹುಲ್ ಗಾಂಧಿ ಮಗನಿಗೆ ಡಿಸಿಎಂ ಜೊತೆ ಪ್ರಬಲ ಖಾತೆಯನ್ನ ನೀಡುವ ಆಫರ್ ಏನಾದರೂ ಕೊಡ್ತಾ ನೋಡಿ. ದೆಹಲಿಯಲ್ಲಿ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಸಭೆ ಇನ್ಸೈಡ್ ಮಾಹಿತಿ ಏನಿದೆ ಅದು ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಸಿದ್ದರಾಮಯ್ಯಗೆ ರಾಜ್ಯಸಭಾ ಆಫರ್ ಅನ್ನ ನೀಡಿದಂತಹ ರಾಹುಲ್ ಗಾಂಧಿ ಮಗನಿಗೆ ಡಿಸಿಎಂ ಜೊತೆ ಪ್ರಬಲ ಖಾತೆ ನೀಡುವಂತಹ ಆಫರ್. ಹೈಕಮಾಂಡ್ ಮನವಿಯನ್ನ ತಿರಸ್ಕಾರ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಸಿಎಂ ಸಂದೇಶವನ್ನ ಏನಾದ್ರೂ ರವಾನೆ ಮಾಡಿದ್ರ? ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ದರಾಮಯ್ಯ ಹಿಂದೆಟ್ಟೇನಾದ್ರೂ ಆಗ್ತಾ ಇದ್ದಾರಾ? ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಇದು ಈ ಒಂದು ಸಭೆಯ ಇನ್ಸೈಡ್ ಮಾಹಿತಿ ರಾಜ್ ನ್ಯೂಸ್ಗೆ ಲಭ್ಯವಾಗಿರೋದು. ದೆಹಲಿಯಲ್ಲಿ ನಡೀತಾ ಇರುವಂತಹ ಚರ್ಚೆ, ನಿನ್ನೆಯಿಂದಲೂ ಕೂಡ ಡಿಸ್ಕಷನ್ ನಡೀತಾ ಇದೆ. ದೆಹಲಿಗೆ ಹೋಗಬೇಕು, ಹೈಕಮಾಂಡ್ ಅನ್ನ ಭೇಟಿ ಆಗಬೇಕು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ. ಈಗ ಇವತ್ತು ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ, ವರಿಷ್ಠರ ಜೊತೆ ಚರ್ಚೆಯನ್ನ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡೋದಕ್ಕೆ ಮಾತನಾಡ್ತಾರೆ. ಇದರ ಜೊತೆಗೆ ದೆಹಲಿಯಲ್ಲಿ ಈ ಕುರ್ಚಿ ಫೈಟ್ ಬಗ್ಗೆ ಏನೆಲ್ಲ ಮಾತನಾಡಿದ್ರು? ಯಾಕಂದ್ರೆ ಬೆಳಗ್ಗೆ ನಡೆದಂತಹ ಒಂದು ಸುತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತನಾಡಿಸಿದ್ದಾರೆ ಹೈಕಮಾಂಡ್. ಅದಾದ ನಂತರ ಡಿಕೆಶಿ ಅವರನ್ನ ಮಾತನಾಡಿಸಿ ತದನಂತರ ಸಂಜೆ ಇಬ್ಬರನ್ನೂ ಸೇರಿಸಿ ಮಾತನಾಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು ಹೈಕಮಾಂಡ್. ಈಗ ಈ ಒಂದು ಕ್ಲೈಮ್ಯಾಕ್ಸ್ ಸಭೆಯಲ್ಲಿ ಇನ್ಸೈಡ್ ಮಾಹಿತಿ ರಾಜ್ ನ್ಯೂಸ್ಗೆ ಲಭ್ಯ ಆಗಿರೋದು. ಸಿಎಂ ಸ್ಥಾನವನ್ನ ಬಿಡುವಂತೆ ಸಿದ್ದುಗೆ ಹೈಕಮಾಂಡ್ ಏನಾದರೂ ಸಲಹೆ ಕೊಟ್ಟಿದ್ರಾ? ಆದ್ರೆ ಸಿದ್ದರಾಮಯ್ಯಗೆ ಒಂದ್ ಕಡೆ ರಾಜ್ಯಸಭಾ ಆಫರ್ ಅನ್ನ ನೀಡಿದ್ದಾರೆ ರಾಹುಲ್ ಗಾಂಧಿ. ಇತ್ತ ತಮ್ಮ ಮಗನಿಗೂ ಕೂಡ ಈ ಒಂದು ಏನು ಡಿಸಿಎಂ ಜೊತೆ ಪ್ರಬಲ ಖಾತೆಯನ್ನು ನೀಡುವಂತಹ ಆಫರ್ ಅನ್ನ ನೀಡಿದ್ರು ಕೂಡ ಹೈಕಮಾಂಡ್ ಮನವಿಯನ್ನ ಏನಾದ್ರು ತಿರಸ್ಕಾರ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋದು. ಯಾಕಂದ್ರೆ ಈಗ ಎಲ್ರಿಗೂ ಕೂಡ ಒಂದು ಅಜೆಂಡಾ ಆಗಿಬಿಟ್ಟಿತ್ತು, ಹೈಕಮಾಂಡ್ ಹತ್ರ ಹೋಗಿ ಏನ್ ಮಾತನಾಡ್ತಾರೆ ಅಂತ ಹೇಳಿ. ನಾಯಕತ್ವ ಗೊಂದಲ ಅದ್ರ ಬಗ್ಗೆ ಏನಾದ್ರು ಚರ್ಚೆ ನಡೆಯುತ್ತಾ, ಅಥವಾ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಏನಾದ್ರು ಚರ್ಚೆ ನಡೆಯುತ್ತಾ, ಅಥವಾ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ನಡೆಯುತ್ತಾ, ಅಥವಾ ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಏನಾದರೂ ಚರ್ಚೆ ನಡೆಯುತ್ತಾ ಅನ್ನೋ ಒಂದು ಗೊಂದಲಗಳಿತ್ತು. ಆದರೆ ಯಾವಾಗ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್, ಈಗ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಮೂಡಿ ಬರ್ತಾ ಇರೋದು ಕುರ್ಚಿ ಕಿತ್ತಾಟ. ಹಾಗಾಗಿ ಈ ಕುರ್ಚಿಯ ಬಗ್ಗೆಯೇ ಹೈಕಮಾಂಡ್ ಚರ್ಚೆಯನ್ನ ನಡೆಸಿ ಸಭೆಯನ್ನ ಮಾಡಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ ರಾಜು ಇವತ್ತು ದೂರವಾಣಿ ಸಂಪರ್ಕದಲ್ಲಿ. ಗೋವಿಂದ ರಾಜು, ಈಗ ಎಲ್ಲೋ ಒಂದ್ ಕಡೆ ಮಗನಿಗೆ ಡಿಸಿಎಂ ಜೊತೆ ಪ್ರಬಲ ಖಾತೆಯನ್ನ ನೀಡೋ ಆಫರ್ ಕೊಟ್ಟಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿದಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಸದ್ಯಕ್ಕೆ ಏನೇನೆಲ್ಲ ಹೈಕಮಾಂಡ್ ಜೊತೆ ಮಾತುಕತೆ ನಡೀತು, ಆ ಸಭೆಯಲ್ಲಿ ಏನೇನು ಆಯ್ತು, ಏನೇನು ಕ್ಲೈಮ್ಯಾಕ್ಸ್ ಸಿಕ್ತು ಅನ್ನೋದನ್ನ ಅಪ್ಡೇಟ್ ಕೊಡಿ. ಇಂತರ ಬಹುತೇಕವಾಗಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಇವತ್ತು ನಡೆದಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯ ವಿಚಾರವನ್ನ ಪ್ರಸ್ತಾಪ ಅಲ್ಲಿ ಮಾಡಲಿಲ್ಲ. ಯಾಕಂದ್ರೆ ಎಲ್ಲೊಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಈ ಹಿಂದೆ ಏನೋ ಸೂತ್ರ ರಚನೆ ಆಗಿತ್ತು. ಆ ಒಂದು ಸೂತ್ರದಂತೆ ತಾವು ಅಧಿಕಾರವನ್ನ ಬಿಟ್ಕೊಡಿ, ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಧ್ವನಿಗೂಡಿಸ್ತಾರೆ. ಹೌದು, ಈ ಹಿಂದೆ ಸರ್ಕಾರ ರಾಜ್ಯದಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು ಅಧಿಕಾರ ಸೂತ್ರ ರಚನೆ ಆಗಿತ್ತು. ಅಂದ್ರೆ 2.5 ವರ್ಷಗಳ ನೀವು ಮುಖ್ಯಮಂತ್ರಿ, ತದ ಬಳಿಕ ಡಿಕೆ ಶಿವಕುಮಾರ್ ಅವರು ಉಳಿದ ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಹಾಗಾಗಿ ಈಗಾಗಲೇ ಸರ್ಕಾರಕ್ಕೆ 3 ವರ್ಷ ಆಗಿದೆ. ಹಾಗಾಗಿ ಇನ್ನು ಉಳಿದಂತೆ 2 ವರ್ಷ ಇದೆ. ಹಾಗಾಗಿ ತಾವು ಮುಖ್ಯಮಂತ್ರಿ ಸ್ಥಾನವನ್ನ ಬೇರೆಯವರಿಗೆ ಬಿಟ್ಕೊಡಿ, ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಿ ಅಂತೇಳಿ ಒಂದು ಸಲಹೆಯನ್ನ ಕೊಡ್ತಾರೆ. ಈ ಒಂದು ಸಲಹೆ ವಿಚಾರದ ಜೊತೆಗೆ ತಾವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ಅಂದ್ರೆ ರಾಜ್ಯಸಭಾ ಸ್ಥಾನ ನಾವು ನಿಮ್ಗೆ ಕೊಡ್ತೀವಿ, ಇದರ ಜೊತೆಗೆ ರಾಜ್ಯಸಭಾದ ಒಂದು ವಿಪಕ್ಷ ಸ್ಥಾನವನ್ನು ಕೂಡ ತಮಗೆ ಕೊಡ್ತೀವಿ, ಮತ್ತು ಸರ್ಕಾರ ಏನು ಮುಂದಿನ ಮುಖ್ಯಮಂತ್ರಿ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಾರೆ, ಆ ಒಂದು ಸಂಪುಟದಲ್ಲಿ ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಡಿಸಿಎಂ ಆಗ್ತಾರೆ, ಜೊತೆಗೆ ಪ್ರಬಲವಾದಂತ 2 ಖಾತೆಗಳನ್ನ ನಾವು ಕೊಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು
ಪ್ರಸ್ತಾಪ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ತಾವು ಈ ಹಿಂದೆ ಕೂಡ ಹೇಳಿದ್ರೆ, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತೇಳಿ. ಹಾಗಾಗಿ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾ ಇದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ತಾವು ಬಿಟ್ಕೊಡಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೌನಕ್ಕೆ ಶರಣಾಗ್ತಾರೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಾನು ಏಕಾಏಕಿ ಒಂದು ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ, ನನಗೆ ಸಮಯಾವಕಾಶನ ಕೊಡಿ, ನನ್ನ ಆಪ್ತರ ಜೊತೆ ನಾನು ಚರ್ಚೆ ಮಾಡ್ತೀನಿ, ಇದಾದ ಬಳಿಕ ನಾನು ನಿಮ್ಗೆ ಒಂದು ಅಂತಿಮವಾದಂತ ತೀರ್ಮಾನವನ್ನ ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಸ್ಮೂತ್ ಆಗಿ ಇಲ್ಲೊಂದು ಸರ್ಕಾರ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಭಿನ್ನಮತ ಆಗ್ಬೋದು, ಬೇರೆ ಬೇರೆ ರೀತಿಯ ಒಂದು ಅಸಮಾಧಾನ ಸ್ಫೋಟ ಆದ್ರೆ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಮುಂದಿನ ಚುನಾವಣೆ ಒಂದು ಭವಿಷ್ಯದ ದೃಷ್ಟಿಯಿಂದ 2028ರ ಚುನಾವಣಾ ಭವಿಷ್ಯದ ದೃಷ್ಟಿಯಿಂದ ತಾವು ಅಧಿಕಾರವನ್ನ ಬಿಟ್ಕೊಡಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕ್ಷಣ ವಿಚಲಿತರಾಗ್ತಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಕೂಡ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅಂತ ಹೇಳೋದಿಲ್ಲ, ಆ ಒಂದು ಭರವಸೆ ಮೇಲೆ ಹೋಗ್ತಾರೆ. ಹಾಗಾಗಿ ಸಚಿವ ಸಂಪುಟ ಪುನರಚನೆ ವಿಚಾರವನ್ನ ಪ್ರಸ್ತಾಪ ಮಾಡೋಣ ಅಂತೇಳಿ ಈ ರೀತಿ ಒಂದು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಆದ್ರೆ ಯಾವಾಗ ಮುಖ್ಯಮಂತ್ರಿ ಸ್ಥಾನವನ್ನ ತಾವು ಬಿಟ್ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಸೇರಿದಂತೆ, ಖರ್ಗೆ ಸೇರಿದಂತೆ, ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಪ್ರಮುಖ ನಾಯಕರು ಚರ್ಚೆ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮೌನಕ್ಕೆ ಶರಣಾಗ್ತಾರೆ. ಹಾಗಾಗಿ ನನಗೆ ಒಂದು ಸಮಯಾವಕಾಶ ಕೊಡಿ ಅಂತ ಹೇಳ್ತಾರೆ. ಸಮಯಾವಕಾಶ ಕೊಡಿ ಅಂತ ಹೇಳಿದ ಸಂದರ್ಭದಲ್ಲಿ ಅತ್ಯಾಪ್ತರ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಟೈಮ್ ತೆಗೆದುಕೊಳ್ಳಿ, ಇದಾದ ಬಳಿಕ ನೀವು ನಮ್ಮ ಜೊತೆ ಮಾತನಾಡಿ ಅಂತೇಳಿ ಒಂದು ಸಲಹೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ, ಪಕ್ಷದ ಮಟ್ಟದಲ್ಲಿ ಯಾವುದೇ ರೀತಿಯ ಭಿನ್ನಮತ ಅಸಮಾಧಾನ ಒಂದು ಸ್ಫೋಟ ಆಗ್ಬಾರ್ದು. ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಗೆ ಯಾವುದೇ ರೀತಿಯ ಅಧಿಕಾರ ವಂಚಿತ ಆಗೋ ರೀತಿ ನಾವು ನೋಡ್ಕೊಳ್ತೀವಿ. ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನಿಮ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವ ರೀತಿಯ ಒಂದು ಅಧಿಕಾರವನ್ನ ಕೊಡಬೇಕು ಆ ಎಲ್ಲ ಅಧಿಕಾರವನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಕಾದೊಡ್ಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ರಾತ್ರಿಯೇ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಆಪ್ತರ ಜೊತೆ ಈಗಾಗಲೇ ಜಾರ್ಜ್ ಅವರ ಸಚಿವರಂತ ಜಾರ್ಜ್ ಅವರ ನಿವಾಸದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಂತ ಕೆಲವೊಂದು ವಿಚಾರಗಳು, ಸಲಹೆಗಳು ಏನಿದೆ ಅದೆಲ್ಲವೂ ಕೂಡ ಅತ್ಯಾಪ್ತರ ಜೊತೆ ಮಾತನಾಡಿದರೆ ಅಂತಿಮವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. ಅವರ ಅತ್ಯಾಪ್ತರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಅಧಿಕಾರ ಹಸ್ತಾಂತರ ಸೂತ್ರ ಎಲ್ಲೊಂದ್ ಕಡೆ ಚರ್ಚೆ ಆಗುತ್ತೆ ಅಂತ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಿತ್ತು. ಆ ಒಂದು ಚರ್ಚೆಯ ಮೊದಲನೇ ಹಂತ ಏನಿದೆ ಇವತ್ತು ದೆಹಲಿಯ ಅಂಗಳದಲ್ಲಿ ಚರ್ಚೆ ಆಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕವಾದಂತಹ ತಿರುವುಗಳು ಮುಂದಿನ ದಿನಗಳಲ್ಲಿ ಉದ್ಭವಿಸೋದು ಬಹುತೇಕವಾಗಿ ಸತ್ಯ ಆಗಿದೆ ಅಂತ ಕಾಣಿಸ್ತಾ ಇದೆ. ಹಿಂಚರ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗೋದಿಲ್ವಾ ಅಂತ ಗೋವಿಂದ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಹಿಂಚರ ಎಸ್, ಅದೇ ಏನೀಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಹಾಗಿದ್ರೆ ಅವರಿಗೆ ಸಿಎಂ ಪಟ್ಟ ಸಿಗೋದಿಲ್ವಾ ಅಂತ? ಸದ್ಯದ ಮಟ್ಟಿಗೆ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತಹ ಕಳೆದ 7-8 ತಿಂಗಳಿಂದ ಒಂದು ಹಗ್ಗ ಜಗ್ಗಾಟವಿದ್ದು ಇದರ ಪ್ರಸ್ತಾಪವನ್ನ ದೆಹಲಿಯ ಅಂಗಳದಲ್ಲಿ ಎಸಿಸಿಯ ಕೇಂದ್ರ ಕಚೇರಿಯಲ್ಲಿ ಇವತ್ತು ಖರ್ಗೆ ಅವರು ಸೇರಿದಂತೆ, ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇ ಅಂತಂದ್ರೆ ಯಾಕಂದ್ರೆ ಏಕಡಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಇರ್ಬೋದು, ಇದು ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕರು ಸಿದ್ದರಾಮಯ್ಯರು ಏಕಾಏಕಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಬೇರೆ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡಿದ್ರೆ ಬೇರೆ ರೀತಿಯ ಒಂದು ರಾಜಕೀಯ ಸ್ವರೂಪದಲ್ಲಿ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಆ ಒಂದು ಮೊದಲನೇ ಅಂತ ಒಂದು ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಪ್ರಕ್ರಿಯೆಯನ್ನ ಶುರು ಮಾಡ್ಬೇಕು ಆ ಒಂದು ಪ್ರಕ್ರಿಯೆಯನ್ನ ಈಗ ಎಐಸಿಸಿ ನಾಯಕರು ಶುರು ಮಾಡದಂತೆ ಕಾಣಿಸ್ತಿದೆ. ಹಾಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಹಜವಾಗಿ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಒಪ್ಕೊಳ್ತಾರೆ. ರಾಹುಲ್ ಗಾಂಧಿ ಅವರು ಯಾಕಂದ್ರೆ ಹಿಂದೆ ಹಲವು ಬಾರಿ ಹೇಳಿದ್ರು ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರೆ ಆ ಕ್ಷಣವೇ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಹೇಳಿ. ಅದು ಇವತ್ತು ನಡೆದಂತ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೇಟನ್ನ ಹಾಕಿದ್ರು. ಆ ಒಂದು ಸಭೆಯ ಮಾಹಿತಿಯನ್ನ ತಿಳಿತಿದ್ದಂಗೆ ಎಲ್ಲೋ ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಹಜವಾಗಿ ತಮ್ಮ ಬೇಸರನ್ನು ವ್ಯಕ್ತಪಡಿಸಿದ್ರು. ಎಲ್ಲೋ ಒಂದ್ ಕಡೆ ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತಿದ್ರು. ಅದೇ ಎಲ್ಲೋ ಒಂದ್ ಕಡೆ ಈಗ ನಾನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ, ಅತ್ಯಾಪ್ತರ ಜೊತೆ ಚರ್ಚೆ ಮಾಡ್ತೀನಿ, ರಾಷ್ಟ್ರ ರಾಜಕಾರಣಿಗೆ ನಾನು ಬರೋದಿಲ್ಲ, ಈ ರೀತಿ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಯಾವಕಾಶ ಕೊಟ್ಟಷ್ಟು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತಷ್ಟು ಒಂದು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ಬಹುತೇಕವಾಗಿ ಅಂತಿಮ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇದಂತೆ ಕಾಣಿಸ್ತದೆ. ಹಾಗಾಗಿ ಇವತ್ತಿನ ರಾಜಕೀಯ ತೀರ್ಮಾನ ಏನಿದೆ ಇದು ಸಹಜವಾಗಿ ಎಲ್ಲೋ ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಕಾಣಿಸ್ತಿದೆ. ಒಂದಂತೂ ಸ್ಪಷ್ಟ, ಸಿಎಂ ಸಿದ್ದರಾಮಯ್ಯರು ಏಕಾಏಕಿ ತಮ್ಮ ರಾಜೀನಾಮೆ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುಂದಾಗೋದಿಲ್ಲ. ಯಾಕಂದ್ರೆ ಅವ್ರನ್ನ ಒಂದು ನಂಬಿರುವಂತ
ಶಾಸಕರು ಇರ್ಬೋದು ಮತ್ತು ಸಚಿವರು ಇರ್ಬೋದು ಅವರೆಲ್ಲರೂ ವಿಶ್ವಾಸವನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಅಂತಿಮ ಒಂದು ಮೊದಲನೇ ಸುತ್ತ ಅಂದ್ರೆ ಅಧಿಕಾರದ ಹಂಚಿಕೆಯ ಒಂದು ಮೊದಲನೇ ಹಂತದ ಒಂದು ಪ್ರಕ್ರಿಯೆ ಏನಿದೆ, ಈಗ ಆ ಒಂದು ಪ್ರಕ್ರಿಯೆ ಹೈಕಮಾಂಡ್ ನಾಯಕರು ಶುರು ಮಾಡಿದಂತೆ ಕಾಣುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗೋದು ಬಹುತೇಕವಾಗಿ ಖಚಿತ ಅಂತ ಕಾಣಿಸ್ತಾ ಇದೆ. ಇಂಚರ. ಎಸ್ ಗೋವಿಂದ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ದೆಹಲಿಯಲ್ಲಿ ಸದ್ಯ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಸಭೆ ಏನೋ ಮಾಡ್ತಾ ಇದ್ದಾರೆ.